ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಂತ ಹೇಳಿ ಮೇಲಿಂದ ಮೇಲೆ ನಾವು ಒತ್ತಿ ಹೇಳ್ತಾ ಇದ್ದೇವೆ. ಅಮಾಯಕರ ಕೊಲೆಗಳು ನಡೀತಾ ಇದ್ದಾವೆ. ಕ್ಷುಲ್ಲಕ ಕಾರಣಕ್ಕಾಗಿ ಅಮಾಯಕರು ಕೊಲೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಈಗಿನ ಸರ್ಕಾರದಲ್ಲಿ ನಾವು ಏನು ಮಾಡಿದರೂ ಕೂಡ ದಕ್ಕಿಸಿಕೊಳ್ಳಬಹುದು, ಈಗಿನ ಸರ್ಕಾರದಲ್ಲಿ ನಮ್ಮ ಪ್ರಭಾವದಿಂದ ನಾವು ಬಚಾವಾಗಬಹುದು ಅನ್ನುವಂತಹ ಭಾವನೆ ಈ ಥರ ಕೃತ್ಯ ಮಾಡುವವರಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ನಲ್ಲಿ ಶಾಮಿಯಾನವನ್ನು ಹಾಕುವಂಥದ್ದು ಇಲ್ಲಿಯವರೆಗೆ ಕೇಳಿರಲಿಲ್ಲ ನಾವು. ಕಾನೂನು ಎಲ್ಲರಿಗೂ ಸಮಾನವಾಗಿ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವಂಥದ್ದು ಕಾನೂನು. ನಮ್ಮ ಸಂವಿಧಾನ ಹೇಳುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ಆದರೆ ವಿಐಪಿಯನ್ನು ಕರೆದುಕೊಂಡು ಬಂದ ತಕ್ಷಣ ಶಾಮಿಯಾನ ಹಾಕಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿ ಮಾಧ್ಯಮದವರನ್ನ ಪೊಲೀಸ್ ಠಾಣೆಯ ಆವರಣಕ್ಕೆ ಬಿಡಲಾರದಂತೆ ನೋಡಿಕೊಳ್ತಾ ಇರುವಂಥದ್ದು ಈ ರಾಜ್ಯದಲ್ಲಿ ಸರ್ಕಾರ ಯಾವ ದೃಷ್ಟಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಸೊ ಪ್ರತಿಯೊಬ್ಬರ ಪ್ರಾಣಕ್ಕೆ ಮಾನಕ್ಕೆ ಬಹಳ ದೊಡ್ಡ ಘನತೆ ಇದೆ. ಹಾಗಾಗಿ ಅಮಾಯಕರ ಸಾವಿಗೆ ಕಾರಣರಾದ ಅವರು ಎಷ್ಟೇ ಪ್ರಭಾವಿತರಿದ್ರೂ ಕೂಡ ಕಾನೂನು ನಿಷ್ಪಕ್ಷಪಾತವಾಗಿ ತನ್ನ ತನಿಖೆಯನ್ನು ಮಾಡಬೇಕು. ಇನ್ನು ಮುಂದೆ ಅಮಾಯಕರ ಪ್ರಾಣ ಹೋಗಲಾರದಂತೆ ಗೃಹ ಸಚಿವರು, ಪೊಲೀಸ್ ಇಲಾಖೆ, ಕಾನೂನು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯಿಸ್ತಾರೆ. ಅಲ್ಲ, ಒಂದು ಪೊಲೀಸ್ ಸ್ಟೇಷನ್ನಿಗೆ 144 ಸೆಕ್ಷನ್ ಹಾಕುವಂಥದ್ದು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅನ್ನೇ ರಕ್ಷಣೆ ಮಾಡಲಿಕ್ಕೆ ಇನ್ನೊಬ್ಬರನ್ನ ಖಾಸಗಿಗೆ ಕೊಟ್ಟ ಹಾಗೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಆಗುತ್ತೆ. ಎರಡನೇದು, ಪೊಲೀಸ್ ಸ್ಟೇಷನ್ನಿಗೆ ಹಾಕುವಂತಹ ಅವಶ್ಯಕತೆ ಏನಿದೆ ಅಂದರೆ, ನೀವು ಮಾಧ್ಯಮದವ್ರನ್ನ ಅವಾಯ್ಡ್ ಮಾಡಲಿಕ್ಕಾಗಿ, ಇನ್ನೊಬ್ಬರನ್ನ ಅವಾಯ್ಡ್ ಮಾಡಲಿಕ್ಕಾಗಿ, ಮತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಯ ಚಟುವಟಿಕೆಗಳನ್ನು ಮಾಡಲಿಕ್ಕಾಗಿ ಅಥವಾ ಯಾರನ್ನೋ ಓಲೈಸೋದಕ್ಕಾಗಿ 144 ಸೆಕ್ಷನ್ ಅನ್ನು ಬಳಸ್ಕೊಳ್ತಾ ಇದ್ದೀರಿ, ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ ಇದರಿಂದ ಗೊತ್ತಾಗುತ್ತೆ. ಈ ಪ್ರಕರಣದಲ್ಲಿ ಎರಡು ವಿಚಾರ. ಒಂದು, ರಾಜಕಾರಣಿಗಳಿಂದ ದರ್ಶನ್ ಅವರನ್ನ ಬಚಾವ್ ಮಾಡೋದಕ್ಕೆ ಒತ್ತಡ ಹೇರುವಂಥ ಪ್ರಯತ್ನ ಆಗಿದೆ ಅನ್ನೋಂಥದ್ದು. ಇನ್ನೊಂದು, ಮರಣೋತ್ತರ ಪರೀಕ್ಷಾ ವರದಿಯನ್ನೇ ತಿರುಚೋದಕ್ಕೆ ದರ್ಶನ್ ಮತ್ತು ಅವರ ಕಡೆಯಿಂದ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ಮೇಲೆ ಒತ್ತಡ ಹೇರಲಾಗುವಂಥ ಪ್ರಯತ್ನ. ಒಂದು, ಕೊಲೆ ಅತ್ಯಂತ ಗಂಭೀರವಾದಂತಹ ಪ್ರಕರಣ. ಕೊಲೆ ಪ್ರಕರಣದಲ್ಲಿ 302 IPCಯಲ್ಲಿ ಕೊಲೆ ಮಾಡಿದಂತಹ ವ್ಯಕ್ತಿ ಎಷ್ಟು ಪ್ರಕರಣಕ್ಕೆ ಹೊಣೆಗಾರರಾಗ್ತಾನೋ, ಕೊಲೆಗೆ ಸಂಚು ಮಾಡಿದವನು, ಕೊಲೆಗೆ ದುಷ್ಪ್ರೇರಣೆ ನೀಡಿದವನು, ಕೊಲೆ ಪ್ರಕರಣದ ಸಾಕ್ಷ್ಯವನ್ನು ನಾಶ ಮಾಡುವವನು, ಕೊಲೆ ಪ್ರಕರಣದ ಸಾಕ್ಷ್ಯವನ್ನು ದಿಕ್ಕು ತಪ್ಪಿಸುವಂಥವನು, ಈ ಎಲ್ಲ ಚಟುವಟಿಕೆಗಳು ಕೊಲೆಯ ಕಾನ್ಸ್ಪಿರಸಿ, ಒಳಸಂಚಿನ ಭಾಗವೇ ಆಗ್ತವೆ. ಅದು ಒಬ್ಬ ಕೊಲೆಗಾರನ ಹೊಣೆಗಾರಿಕೆ ಎಷ್ಟು ಬರುತ್ತೆ ಅಷ್ಟೇ ಹೊಣೆಗಾರಿಕೆಯನ್ನು ಈ ಚಟುವಟಿಕೆ ಮಾಡುವಂಥವ್ರು ಕೂಡ ಹೊತ್ತುಕೊಳ್ಬೇಕಾಗುತ್ತೆ. ಒಂದು, ಜನರಿಗೆ ಪೊಲೀಸ್ ಇಲಾಖೆಯ ಬಗ್ಗೆ, ತನಿಖಾ ಸಂಸ್ಥೆಗಳ ಬಗ್ಗೆ ಯಾವತ್ತಿಗೂ ಕೂಡ ವಿಶ್ವಾಸ ಕಡಿಮೆ ಆಗಬಾರದು. ಇದು ಪೊಲೀಸ್ ಇಲಾಖೆಯ ಸರ್ಕಾರದ ಗುರುತರವಾದಂತಹ ಜವಾಬ್ದಾರಿ ಅಂತ ಹೇಳಿ ನಾನು ಭಾವಿಸ್ತೇನೆ.
ಸಂವಿಧಾನಾತ್ಮಕ ಸಂಸ್ಥೆಗಳು, ಸರ್ಕಾರಗಳು ಬರ್ತಾವೆ ಹೋಗ್ತವೆ. ಆದರೆ ಪೊಲೀಸರು, ಪೊಲೀಸ್ ಠಾಣೆಗಳು, ಅವರ ನಡವಳಿಕೆ, ಅವರ ಕಾರ್ಯಕ್ಷಮತೆಯ ಬಗ್ಗೆ ಜನರಲ್ಲಿ ವಿಶ್ವಾಸ ಯಾವತ್ತಿಗೂ ಹೋಗಬಾರದು, ವಿಶ್ವಾಸ ಯಾವತ್ತಿಗೂ ಕುಂದಬಾರದು. ಆ ನಿಟ್ಟಿನಲ್ಲಿ SIT ಇರಬಹುದು, CID ಇರಬಹುದು, ಪೊಲೀಸ್ ಠಾಣೆ ಇರಬಹುದು, ಇವರೆಲ್ಲ ಸಂಸ್ಥೆಗಳ ನಡವಳಿಕೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವಂತೆ ಇರಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಏನು ಅನ್ಕೊಳ್ತೇನೆ, ಒಂದು ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ NBWಗೆ ಮನವಿ ಮಾಡ್ಕೊಂಡಿದ್ದಾರೆ CID ಅವರು. ಮತ್ತೆ ಮೊನ್ನೆ ನೋಟಿಸ್ ಕೊಟ್ಟಿದ್ರು. ಯಡಿಯೂರಪ್ಪನವರ ಬಂಧನ ಸಾಧ್ಯತೆ ಇದೆ ಅಂತ ಗೃಹ ಸಚಿವರೇ ಹೇಳಿದ್ದಾರೆ. ಈ ವಿಚಾರಕ್ಕೆ ಇಲ್ಲ ನೋಡಿ, ರಾಜಕೀಯ ಕಾರಣಕ್ಕೆ ಯಾವ್ಯಾವುದನ್ನು ರಾಜಕೀಕರಣಗೊಳಿಸುವಂಥದ್ದು ಸರಿಯಲ್ಲ. 3 ತಿಂಗಳ ಹಿಂದೆ ದಾಖಲಾಗಿರುವಂತಹ ಸುಳ್ಳು ಪ್ರಕರಣ, ಎಲೆಕ್ಷನ್ ರಿಸಲ್ಟ್ ಆಗೋವರೆಗೂ ಅದರ ಬಗ್ಗೆ 3-4 ಸಾರಿ ವಿಚಾರಣೆಗೆ ಹೋಗಿದ್ದಾರೆ, ಕರೆದ್ರೂ ವಿಚಾರಣೆಗೆ ಹೋಗ್ತಾರೆ. ಗೃಹ ಸಚಿವರೇ ಒಂದ್ಸಾರಿ ಹೇಳಿದ್ರು, ಅವಮ್ಮ ಈ ರೀತಿ 52-53 ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ, ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡುವಂಥದ್ದು ಅವಮ್ಮನ ಹ್ಯಾಬಿಚುವಲ್ ಬಿಹೇವಿಯರ್ ಆಗಿದೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಅಂಥದ್ದು ಯಾವುದೂ ಇಲ್ಲ, ಸತ್ಯಾಸತ್ಯತೆ ಎಲ್ಲವೂ ಗೊತ್ತಾಗುತ್ತೆ, ನ್ಯಾಯಾಲಯ ಎಲ್ಲವನ್ನ ಪರಿಗಣಿಸುತ್ತೆ, ನ್ಯಾಯಾಂಗದ ಮೇಲೆ ನಮಗೆ ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.